ನಂದು ಫಸ್ಟ್ ಪೇಯ್ಡ್ ಇಂಟರ್ನ್ಶಿಪ್ನ ಹೇಗೆ ಕ್ರ್ಯಾಕ್ ಮಾಡೋದು, ಈ ಡೌಟ್ ನನಗೆ ನನ್ನ ಇಂಜಿನಿಯರಿಂಗ್ ಡೇಸಲ್ಲಿ ಇತ್ತು. ಸೊ ನಿಮ್ಗೇನಾದರೂ ಸೇಮ್ ಡೌಟ್ ಇದ್ದರೆ ನೀವು ಸರಿಯಾಗಿರೋ ವಿಡಿಯೋದಲ್ಲಿ ಇದ್ದೀರಾ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಕ್ಸೈಟಿಂಗ್ ವಿಡಿಯೋ. ನನ್ನ ಹೆಸರು ವರ್ಷನ್ ಅಂತ. ನಾನು SD2 ಆಗಿ Go2 ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮ್ಮದು ಫಸ್ಟ್ ಇಂಟರ್ನ್ಶಿಪ್ನ ಹೇಗೆ ಕ್ರ್ಯಾಕ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದು ಕೂಡ 60 ದಿನದಲ್ಲಿ ಹೇಗೆ ಕ್ರ್ಯಾಕ್ ಮಾಡಬೇಕು ಅಂತ ವಿತ್ ಡೀಟೇಲ್ ಸ್ಟೆಪ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಪೇಯ್ಡ್ ಇಂಟರ್ನ್ಶಿಪ್ನ ಹೇಗೆ ತಗೊಳ್ಳೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಒಂದು ಸ್ಕ್ಯಾಮ್ ಬಗ್ಗೆ ಹೇಳ್ಕೊಡ್ತೀನಿ. ಅದು ಯಾವ ಸ್ಕ್ಯಾಮ್ ಅಂತಂದರೆ ಅದು ಫೇಕ್ ಇಂಟರ್ನ್ಶಿಪ್ ಸ್ಕ್ಯಾಮ್ಗಳು. ನಿಮಗೆ ಗೊತ್ತಿರ್ಬೋದು, ನಿಮ್ಮನ್ನ ತುಂಬ ಜನ ಅಪ್ರೋಚ್ ಮಾಡ್ತಾರೆ, ನಿಮಗೆ ಇಂಟರ್ನ್ಶಿಪ್ ಕೊಡ್ತೀವಿ, ನೀವು ಆ ಇಂಟರ್ನ್ಶಿಪ್ಗೆ ಸೆಲೆಕ್ಟ್ ಆಗಿದ್ದೀರಾ, ಈ ಇಂಟರ್ನ್ಶಿಪ್ಗೆ ಸೆಲೆಕ್ಟ್ ಆಗಿದ್ದೀರಾ, ಈ ಥರ ಎಲ್ಲ ನಿಮ್ಮನ್ನ ಅಪ್ರೋಚ್ ಮಾಡಿರ್ತಾರೆ, ನಿಮಗೆ ಗೊತ್ತಿರ್ಬೋದು. ಆ್ಯಂಡ್ ನಿಮ್ಗೇನಾದರೂ ಯಾರಾದರೂ ಇಂಟರ್ನ್ಶಿಪ್ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡು ಇಸ್ಕೊತಾ ಇದ್ದಾರೆ ಅಂತಂದರೆ ದಯವಿಟ್ಟು ಆ ಇಂಟರ್ನ್ಶಿಪ್ಗಳನ್ನ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಅವರನ್ನು ಅಪ್ರೋಚ್ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಬಿಗ್ಗೆಸ್ಟ್ ಟ್ರ್ಯಾಪ್ ಅಂತಲೇ ಹೇಳ್ತೀನಿ. ನಿಮಗೆ ಇಂಟರ್ನ್ಶಿಪ್ ಕೊಡ್ತೀವಿ ಅಂತ ನಿಮ್ಮ ಹತ್ರನೇ ದುಡ್ಡು ಇಸ್ಕೊತಿದ್ದಾರೆ ಅಂತಂದರೆ ಅದು ಇಂಟರ್ನ್ಶಿಪ್ಪಾ? ನೀವೇ ಯೋಚನೆ ಮಾಡಿ ನೋಡಿ, ಅದು ಇಂಟರ್ನ್ಶಿಪ್ ಆಗಿರಲ್ಲ. ನಾನು ಫಸ್ಟ್ ಇಂಟರ್ನ್ಶಿಪ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಇಂಟರ್ನ್ಶಿಪ್ ಅಂದರೆ ಜನರಲಿ ನೀವು ಫುಲ್ ಟೈಮ್ ಎಂಪ್ಲಾಯಿ ಆಗಿ ಅಲ್ಲ, ಸೊ ಒಂದು ಶಾರ್ಟ್ ಟರ್ಮ್ಗೆ ಒಂದು 6 ಮಂತ್ಸ್ಗಾಗಿರ್ಬೋದು, 3 ಮಂತ್ಸ್ಗಾಗಿರ್ಬೋದು ನೀವು ಒಂದು ಕಂಪನಿಗೆ ಕೆಲಸ ಮಾಡಿಕೊಡ್ತೀರಾ. ಅವರು ಇನ್ ರಿಟರ್ನ್ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ದುಡ್ಡನ್ನ ಸ್ಟೈಫಂಡ್ ರೀತಿ ನಿಮಗೆ ಕೊಡ್ತಾರೆ. ಎಕ್ಸಾಂಪಲ್, ನಿಮಗೆ ಸಮ್ ಕಂಪನೀಸ್ 30K ಪೇ ಮಾಡ್ಬೋದು, ಅಥವಾ ಕೆಲವು ಕಂಪನೀಸ್ 50K ಪೇ ಮಾಡ್ಬೋದು, ಅಥವಾ ಕೆಲವು ಕಂಪನೀಸ್ 10K ಕೂಡ ಪೇ ಮಾಡ್ಬೋದು. ಆ್ಯಂಡ್ ನಾನು ಕೂಡ ತುಂಬ ಕಂಪನೀಸ್ನ ನೋಡಿದ್ದೀನಿ, ಅವರು ಲ್ಯಾಕ್ಸಲ್ಲೂ ಕೂಡ ಪೇ ಮಾಡ್ತಾರೆ. ಇದನ್ನು ನಾವು ಜನರಲಿ ಇಂಟರ್ನ್ಶಿಪ್ ಅಂತ ಕರಿತೀವಿ. ಈ ಇಂಟರ್ನ್ಶಿಪ್ಪಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ ನಿಮ್ಮ ಹತ್ರ ಏನು ಸ್ಕಿಲ್ಸ್ ಇರುತ್ತೆ ಆ ಸ್ಕಿಲ್ಸ್ನ ನೀವು ಅವ್ರ ಕಂಪನಿಯಲ್ಲಿ ಯೂಸ್ ಮಾಡಿ ಅವ್ರ ಕಂಪನಿ ಗ್ರೌತ್ಗೆ ಹೆಲ್ಪ್ ಮಾಡ್ತೀರಾ, ಅಥವಾ ಅವ್ರ ಕಂಪನಿ ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡ್ತೀರಾ. ಸೊ ದಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಬರುತ್ತೆ ಆ್ಯಂಡ್ ಅವ್ರ ಕಂಪನಿಗೆ ಕೆಲಸ ಕೂಡ ಆಗುತ್ತೆ. ಇದನ್ನು ನಾವು ಜನರಲಿ ಇಂಟರ್ನ್ಶಿಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೀವೇನಾದರೂ ದುಡ್ಡು ಕೊಟ್ಟು ಅಥವಾ ಯಾರಾದರೂ ನಿಮಗೆ ಇಂಟರ್ನ್ಶಿಪ್ ಕೊಡ್ತೀವಿ ಅಂತ ದುಡ್ಡು ಇಸ್ಕೊತಾ ಇದ್ದಾರೆ ಅಂತಂದರೆ ಅದು ಸ್ಕ್ಯಾಮ್. ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ ಎಂಡ್ ಆಫ್ ದಿ ಡೇ. ಆ ಸರ್ಟಿಫಿಕೇಟ್ಗೆ ಯಾವುದೇ ರೀತಿ ವ್ಯಾಲ್ಯೂ ಇರಲ್ಲ. ಇದನ್ನು ನೀವು ಕನ್ಸಿಡರ್ ಮಾಡ್ಕೋಬೇಕು, ಓಕೆನಾ? ಸೊ ನಾನು ನಿಮಗೆ ಇಂಟರ್ನ್ಶಿಪ್ ಅಂದರೆ ಏನು ಅಂತ ಹೇಳ್ಕೊಟ್ಟೆ. ಬಟ್ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಸ್ವಲ್ಪ ಸ್ಕಿಲ್ಸ್ ರೆಡಿ ಇರಬೇಕು. ಆ ಸ್ಕಿಲ್ಸ್ ಬಗ್ಗೆ ಇವಾಗ ಮಾತಾಡೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ನೀವು ಒಂದು ಸ್ಕಿಲ್ಲಲ್ಲಿ ಮಾಸ್ಟರ್ ಆಗಿರಬೇಕು. ನೀವೇನಾದರೂ CS ಸ್ಟೂಡೆಂಟ್ ಆಗಿದ್ದರೆ ನೀವು ವೆಬ್ ಡೆವಲಪ್ಮೆಂಟ್ನ ಕಲಿಬೋದು, AI ಕಲಿಬೋದು, ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ನ ಕಲಿಬೋದು, ಸೈಬರ್ ಸೆಕ್ಯೂರಿಟಿನ ಕಲಿಬೋದು, ಕ್ಲೌಡ್ನ ಕಲಿಬೋದು, ಡೆವಾಪ್ಸ್ನ ಕಲಿಬೋದು. ಈ ಥರ ತುಂಬ ಫೀಲ್ಡ್ ಇದೆ. ನೀವೇನಾದರೂ CS ಆಗಿದ್ದರೆ ಅಥವಾ ನೀವೇನಾದರೂ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿದ್ದರೆ ನೀವೇನಾದರೂ ಎಂಬೆಡೆಡ್ ಸ್ಕಿಲ್ಸ್ ಕಲಿಬೋದು, VLSI ಸ್ಕಿಲ್ಸ್ ಕಲಿಬೋದು, ಅಥವಾ ಈ ಥರ ರಿಲೇಟೆಡ್ ಸ್ಕಿಲ್ಸ್ನ ನೀವು ಕಲಿಬೇಕಾಗುತ್ತೆ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನು ಅಂತಂದರೆ ನೀವೇನು ಸ್ಕಿಲ್ಸ್ ಕಲ್ತಿರ್ತೀರ ಅಲ್ವಾ, ಅದನ್ನು ಪ್ರಾಜೆಕ್ಟ್ಸ್ ಥ್ರೂ ಪ್ರೂವ್ ಮಾಡ್ಕೋಬೇಕು ನೀವು. ಫಾರ್ ಎಕ್ಸಾಂಪಲ್, ನೀವೇನಾದರೂ ವೆಬ್ ಡೆವಲಪ್ಮೆಂಟ್ನ ಕಲ್ತಿದ್ರೆ ನೀವು ಒಂದು ಒಳ್ಳೆ ವೆಬ್ಸೈಟ್ನ ಮಾಡ್ಬೋದು, ಅಥವಾ ನೀವೇನಾದರೂ ಎಂಬೆಡೆಡ್ ಸಿಸ್ಟಮ್ಸ್ ಮೇಲೆ ವರ್ಕ್ ಮಾಡಿದರೆ ಅದ್ರ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ಬೋದು, ಅಥವಾ ನೀವೇನಾದರೂ ವೀಡಿಯೋ ಎಡಿಟಿಂಗ್ ಕಲ್ತಿದ್ರೆ ನೀವು ಒಂದು ಒಳ್ಳೆ ವೀಡಿಯೋನ ಎಡಿಟ್ ಮಾಡಿ ನಿಮ್ಮ ಸ್ಕಿಲ್ಸ್ನ ಪ್ರೂವ್ ಮಾಡ್ಕೋಬೋದು, ಓಕೆನಾ? ಇದು ಎರಡನೇ ಸ್ಟೆಪ್ಪು. ಏನು, ನೀವೇನು ಸ್ಕಿಲ್ಸ್ ಕಲ್ತಿರ್ತೀರಾ ಅದರಲ್ಲಿ ಪ್ರಾಜೆಕ್ಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ವರ್ಕ್ನ ಪ್ರೂವ್ ಮಾಡ್ಕೊಳ್ಳೋದು. ಥರ್ಡ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತಂದರೆ ನೀವೇನು ಸ್ಕಿಲ್ಸ್ ಕಲ್ತಿರ್ತೀರಾ ಆ್ಯಂಡ್ ನಿಮ್ಮ ಇನ್ಫಾರ್ಮೇಷನ್ ಜೊತೆ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ವೆಬ್ಸೈಟ್ನ ನೀವು ಕ್ರಿಯೇಟ್ ಮಾಡಬೇಕು. ಬೇಸಿಕಲಿ ವೆಬ್ಸೈಟಲ್ಲಿ ನೀವೆಲ್ಲನೂ ಹಾಕ್ಬೋದು. ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನಿಂದ, ನಿಮ್ಮ ಅಚೀವ್ಮೆಂಟ್ಸಿಂದ, ನೀವೇನು ಓದ್ತಾ ಇದ್ದೀರಾ ಎಲ್ಲನೂ ಹಾಕ್ಬೋದು. ಎಸ್ಪೆಷಲಿ ನೀವೇನಾದರೂ ಸ್ಕಿಲ್ಸ್ ಕಲ್ತಿದ್ರೆ ಆ ಸ್ಕಿಲ್ಸ್ನ ನೀವು ಅಲ್ಲಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸೊ ನೀವು ಒಂದು ಪೋರ್ಟ್ಫೋಲಿಯೋ ವೆಬ್ಸೈಟ್ನ ಮಾಡಬೇಕು. ಅದು ಸೆಕೆಂಡ್ ಸ್ಟೆಪ್. ಪೋರ್ಟ್ಫೋಲಿಯೋ ವೆಬ್ಸೈಟ್ ಮಾಡೋದಕ್ಕೆ ತುಂಬ ಆಪ್ಷನ್ಸ್ ಇದೆ ನಿಮಗೆ. ಇವಾಗ ನಮಗೆ ತುಂಬ ವೆಬ್ಸೈಟ್ ಸಿಗುತ್ತೆ. ಲವಬಲ್ ಇದೆ, ಬೋಲ್ಟ್ ಇದೆ. ಈ ವೆಬ್ಸೈಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನೀವು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಬೋದು. ಅಥವಾ ನಿಮ್ಗೇನಾದರೂ ಕೋಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವೇ ಒಂದು ವೆಬ್ಸೈಟ್ನ ಕೋಡ್ ಮಾಡಿ ಡೆಪ್ಲಾಯ್ ಮಾಡ್ಬೋದು, ಓಕೆನಾ? ಸೊ ಸೆಕೆಂಡ್ ಸ್ಟೆಪ್ ಯಾವುದು ಅಂತಂದರೆ ಒಂದು ಒಳ್ಳೆ ಪೋರ್ಟ್ಫೋಲಿಯೋನ ಮಾಡಬೇಕು. ಆ್ಯಂಡ್ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ನಿಮ್ಮ ಹತ್ರ ಒಂದು ಗ್ರೇಟ್ ಲಿಂಕ್ಡ್ಇನ್ ಪ್ರೊಫೈಲ್ ಇರಬೇಕು. ಆ್ಯಂಡ್ ಆ ಲಿಂಕ್ಡ್ಇನ್ ಪ್ರೊಫೈಲು ಫುಲ್ಲಿ ಆಪ್ಟಿಮೈಸ್ಡ್ ಆಗಿರಬೇಕು. ಅದರೊಳ್ಳೆ ಪ್ರೊಫೈಲ್ ಪಿಕ್ ಇರಬೇಕು, ಅದರದ್ದು ಹೆಡ್ಲೈನ್ ಚೆನ್ನಾಗಿರಬೇಕು, ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಕ್ಷನ್ ಚೆನ್ನಾಗಿರಬೇಕು. ಆ್ಯಂಡ್ ನೀವೇನಾದರೂ ಪ್ರಾಜೆಕ್ಟ್ಸ್ ಮಾಡಿದರೆ ಅದನ್ನೂ ನೀವು ಅದರಲ್ಲಿ ಹಾಕಿರಬೇಕು. ಆ್ಯಂಡ್ ಎಸ್ಪೆಷಲಿ ನೀವು ನಿಮ್ಮ ಬಗ್ಗೆ ಇದರಲ್ಲಿ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಂಡಿರಬೇಕು ಅಬೌಟ್ ಸೆಕ್ಷನಲ್ಲಿ. ಆ್ಯಂಡ್ ಲಾಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ನಿಮ್ಮ ರೆಸ್ಯೂಮ್ ಚೆನ್ನಾಗಿರಬೇಕು. ನಿಮಗೇನಾದರೂ ರೆಸ್ಯೂಮ್ನ ಹೇಗೆ ಮಾಡೋದು, ಏನೇನು ಇರಬೇಕು ಅಂತೆಲ್ಲ ಡೌಟ್ ಇದ್ದರೆ ನೀವು ಈ ವಿಡಿಯೋನ ಚೆಕ್ಔಟ್ ಮಾಡ್ಬೋದು. ನಾನು ಈ ವಿಡಿಯೋದಲ್ಲಿ ನನ್ನ ರೆಸ್ಯೂಮ್ನ ಇಟ್ಕೊಂಡು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯಾವ್ಯಾವ ಥರ ಇರಬೇಕು, ಏನೇನು ಇರಬಾರ್ದು ಎಲ್ಲನೂ. ಸೊ ವಿಡಿಯೋನ ಚೆಕ್ಔಟ್ ಮಾಡಿ. ಸೊ ಈ ರೆಸ್ಯೂಮ್ ಚೆನ್ನಾಗಿದ್ದರೆ ನೀವು ಅಪ್ಲೈ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಇಷ್ಟೊತ್ತು ಏನೇನು ಹೇಳಿದೆ ಈ ಪ್ರೀ ರಿಕ್ವಿಸೈಟ್ಸ್ನ ನೀವು ಚೆನ್ನಾಗಿ ರೆಡಿ ಮಾಡಿಕೊಂಡ್ರೆ ನಿಮ್ಗೆ ಇಂಟರ್ನ್ಶಿಪ್ಸ್ನ ಅಪ್ಲೈ ಮಾಡೋದಕ್ಕೆ ಆಪರ್ಚುನಿಟೀಸ್ ಜಾಸ್ತಿ ಓಪನ್ ಆಗುತ್ತೆ, ಓಕೆನಾ? ಓಕೆ, ಇವಾಗ ಪ್ರೀ ರಿಕ್ವಿಸೈಟ್ಸ್ ಬಗ್ಗೆ ನಾನು ಹೇಳಿದೆ. ಪ್ರೀ ರಿಕ್ವಿಸೈಟ್ಸ್ಗಿಂತ ಇನ್ನೂ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಅಪ್ಲೈ ಮಾಡೋದು, ನಿಮಗೆ ಆಪರ್ಚುನಿಟಿ ಸಿಗೋದು. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ಏನೇನು ಹೇಳಿದೆ ಅದನ್ನು ನೀವು 30-40 ಡೇಸಲ್ಲಿ ಮುಗಿಸ್ಬಿಡಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಒಂದು ಸ್ಕಿಲ್ಸ್ನ ಕಲಿತು ಅದನ್ನು ಶೋಕೇಸ್ ಮಾಡೋದಕ್ಕೆ 30 to 40 ಡೇಸ್ ಮ್ಯಾಕ್ಸ್ ಸಾಕು. ಆ್ಯಂಡ್ ಅದು ಕೂಡ ಇವಾಗ AI ಏರಾದಲ್ಲಿ ಇನ್ನೂ ಈಸಿಯಾಗಿದೆ. ಸೊ ನೀವು 30-40 ಡೇಸ್ಗಿಂತ ಜಾಸ್ತಿ ತೊಗೋಬೇಡಿ. ಅಥವಾ ನೀವೇನಾದರೂ ಸ್ವಲ್ಪ ಸ್ಲೋ ಲರ್ನರ್ ಆಗಿದ್ದರೆ ಅಥವಾ ಇನ್ನೂ ನೀವೇನಾದರೂ ಚೆನ್ನಾಗಿ ಆ ಸ್ಕಿಲ್ಸ್ ಮೇಲೆ ನಿಮಗೆ ಗ್ರಿಪ್ ಸಿಗಬೇಕು ಅನ್ನೋ ಥರ ಓದಬೇಕು ಅಂತಂದರೆ ಇನ್ನೂ 30 ಡೇಸ್ನ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ.
ಅದಾದಮೇಲೆ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಅಪ್ಲೈ ಮಾಡುವಾಗ ಒಂದು ತಲೆಯಲ್ಲಿ ನೀವು ಏನು ಇಟ್ಕೋಬೇಕು ಅಂತಂದರೆ ತುಂಬ ಕಾಂಪಿಟೇಷನ್ ಇದೆ ಇವಾಗ. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ 10 ಅಪ್ಲಿಕೇಶನ್ಸ್ ಹಾಕಿದ್ರೆ ಅಥವಾ 15 ಅಪ್ಲಿಕೇಶನ್ಸ್ ಹಾಕಿದ್ರೆ ಎಲ್ಲ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆದರೂ ಕೂಡ ನೀವು ತಲೆ ಕೆಡಿಸ್ಕೋಬಾರ್ದು. ಓಕೆನಾ, ಇದನ್ನು ಮೊದಲು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಅಪ್ಲೈ ಮಾಡೋದಕ್ಕೆ ನಾನು 3 ಗ್ರೇಟ್ ಅಪ್ರೋಚಸ್ನ ಹೇಳ್ಕೊಡ್ತೀನಿ. ಇದು ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದರಲ್ಲಿ ಫಸ್ಟ್ ಅಪ್ರೋಚ್ ಯಾವುದು ಅಂತಂದರೆ, ನಿಮ್ಗೆ ಯಾರಾದರೂ ಒಳ್ಳೆ ಕಂಪನೀಸಲ್ಲಿ ಗೊತ್ತಿದ್ರೆ ಅವ್ರ ಹತ್ರ ರೆಫರಲ್ ತಗೊಳ್ಳೋದು. ಫಾರ್ ಎಕ್ಸಾಂಪಲ್, ನೀವು ಬಿಗ್ ಕಂಪನೀಸ್ ಎಲ್ಲ ನೋಡಿರ್ಬೋದು, ಗೂಗಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಅಥವಾ ಯಾವುದೇ ಬಿಗ್ ಕಂಪನೀಸಲ್ಲಿ ನಿಮ್ಗೆ ಯಾರಾದರೂ ಗೊತ್ತಿರೋರು ಕೆಲಸ ಮಾಡ್ತಿದ್ರೆ ಅಲ್ಲಿ ಇಂಟರ್ನ್ಶಿಪ್ ತೊಗೊಳೋದು ತುಂಬ ಈಸಿ. ಆ್ಯಂಡ್ ಆಬ್ವಿಯಸ್ಲಿ ನಿಮ್ಮ ಹತ್ರ ಸ್ಕಿಲ್ಸ್ ಇರಬೇಕು. ಬಟ್ ಸ್ಕಿಲ್ಸ್ ಇದ್ರೂ ನಿಮಗೆ ರೆಫರಲ್ ಇಲ್ಲ ಅಂತಂದರೆ ಸಮ್ಟೈಮ್ಸ್ ಕಷ್ಟ ಆಗುತ್ತೆ. ಓಕೆನಾ, ನಿಮ್ಗೇನಾದರೂ ಆ ಥರ ಕಂಪನೀಸಲ್ಲಿ ಕೆಲಸ ಮಾಡಿರೋರು ಗೊತ್ತಿದ್ರೆ, ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ಗೊತ್ತಿದ್ರೆ ನೀವು ಅವ್ರ ಹತ್ರ ರೆಫರಲ್ನ ತೊಗೋಬೋದು. ಇದನ್ನು ನಾನು ಮೋಸ್ಟ್ ಪ್ರಾಮಿಸ್ಡ್ ಅಪ್ರೋಚ್ ಅಂತ ಹೇಳ್ತೀನಿ. ಈ ಥರ ಏನಾದರೂ ನಿಮಗೆ ರೆಫರಲ್ ಸಿಕ್ಬಿಟ್ರೆ ಗ್ರೇಟ್. ಓಕೆನಾ, ನಿಮಗೆ ಆಪರ್ಚುನಿಟಿ ಆಲ್ಮೋಸ್ಟ್ ಕನ್ಫರ್ಮ್ ಥರ. ಬಟ್ ಎಲ್ರಿಗೂ ಆ ಥರ ಆಪರ್ಚುನಿಟೀಸ್ ಇರಲ್ಲ ಅಲ್ವಾ, ಎಲ್ರಿಗೂ ಆ ಥರ ಗೊತ್ತಿರೋರು ಇರಲ್ಲ ರೆಫರಲ್ಸ್ನ ತಗೊಳ್ಳೋದಕ್ಕೆ. ಎಲ್ರೂ ಆ ಥರ ಬ್ಯಾಕ್ಗ್ರೌಂಡ್ಸಿಂದ ಬರಲ್ಲ. ಕೆಲವರಿಗೆ ತುಂಬ ರೆಫರಲ್ಸ್ ಕೊಡೋರಾಗಿರ್ಬೋದು, ಅಥವಾ ಆ ಥರ ನೆಟ್ವರ್ಕ್ ಇರೋರು ಗೊತ್ತಿರಲ್ಲ ನಂತರ. ಸೊ ನೀವೇನು ಮಾಡ್ಬೋದು ಅಂತಂದರೆ, ನಾನು ಹೇಳೋ ನೆಕ್ಸ್ಟ್ 2 ಅಪ್ರೋಚಸ್ನ ಫಾಲೋ ಮಾಡಿ. ಈ ಅಪ್ರೋಚಸಲ್ಲಿ ನಾನು ಟಾರ್ಗೆಟ್ ಮಾಡೋದೇನು ಅಂತಂದರೆ, ಮೋಸ್ಟ್ ಆಫ್ ದಿ ಟೈಮ್ ಸ್ಟಾರ್ಟಪ್ಸ್ನ. ಓಕೆನಾ, ಸ್ಟಾರ್ಟಪ್ಸಲ್ಲಿ ನಿಮಗೆ ಆಪರ್ಚುನಿಟಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ಸೆಕೆಂಡ್ ಅಪ್ರೋಚ್ ಯಾವುದು ಅಂತಂದರೆ, ನೀವು ಯಾವುದಾದ್ರೂ ಸಿಟೀಸಲ್ಲಿ ಓದ್ತಾ ಇರ್ತೀರಲ್ವ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು ಇರ್ಬೋದು, ಮೈಸೂರು ಇರ್ಬೋದು, ಈ ಥರ ಸಿಟೀಸಲ್ಲಿ ನೀವು ಓದ್ತಾ ಇರ್ತೀರಾ. ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಸಿಟೀಸಲ್ಲಿ ಯಾವ ಸ್ಟಾರ್ಟಪ್ಸ್ ಇದೆ ಆ ಸ್ಟಾರ್ಟಪ್ಸ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್, ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನೀವು ಡೈರೆಕ್ಟಾಗಿ ಅವ್ರ ಆಫೀಸಸ್ಗೆ ಹೋಗ್ಬೋದು. ಅವ್ರ ಆಫೀಸಸ್ಗೆ ಹೋಗಿ ಅಲ್ಲೇನಾದರೂ ಆಪರ್ಚುನಿಟೀಸ್ ಇದೆಯಾ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂತಂದರೆ, ನಿಮ್ಮ ಏರಿಯಾದಲ್ಲಿ ಅಕ್ಕಪಕ್ಕ ಯಾವುದಾದ್ರೂ ಒಂದು ಸ್ಟಾರ್ಟಪ್ಸ್ ವರ್ಕ್ ಆಗ್ತಾ ಇರುತ್ತೆ ಅಲ್ವಾ. ಆಬ್ವಿಯಸ್ಲಿ ಬ್ಯಾಂಗ್ಳೂರು ಅಂತಂದರೆ ಯಾವುದಾದ್ರೂ ಒಂದು ಸ್ಟಾರ್ಟಪ್ಗಳು ಇದ್ದೇ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ನೀವು ಟಾರ್ಗೆಟ್ ಮಾಡಬೇಕಾಗಿರೋ ಕಂಪನೀಸ್ ಯಾವುದು ಅಂತಂದರೆ 10 to 15 ಎಂಪ್ಲಾಯೀಸ್ ಇರ್ತಾರೆ ಅಲ್ವಾ, ಆ ಕಂಪನೀಸ್ನ ಟಾರ್ಗೆಟ್ ಮಾಡಿ. ಅವರು ನಿಮಗೆ ಆಪರ್ಚುನಿಟೀಸ್ನ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಈ ಅಪ್ರೋಚ್ನ ಇಗ್ನೋರ್ ಮಾಡಬೇಡಿ. ಡೆಫಿನೆಟ್ಲಿ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಎಲ್ರಿಗೂ ಆ ಗಟ್ಸ್ ಇರಲ್ಲ ಅಲ್ವಾ, ಡೈರೆಕ್ಟಾಗಿ ಆಫೀಸ್ಗೆ ಹೋಗಿ ಆಪರ್ಚುನಿಟೀಸ್ನ ಕೇಳೋದು. ಸೊ ನಿಮ್ಗೇನಾದರೂ ಆ ಗಟ್ಸ್ ಬಂದರೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಕಂಪನೀಸ್ ಕೂಡ ನಿಮ್ಮನ್ನು ಹೈರ್ ಮಾಡೋದಕ್ಕೆ ರೆಡಿ ಇರ್ತಾರೆ. ನೀವೇ ಯೋಚನೆ ಮಾಡಿ, ನೀವು 1-2-3 ಜನ ಇಂಟರ್ನ್ ಸೇರಿಕೊಂಡು ಯಾವುದಾದ್ರೂ ಒಂದು ಫುಲ್ ಟೈಮ್ ಎಂಪ್ಲಾಯೀಸ್ ಕೆಲಸನ ನೀವೇ ಮಾಡ್ತೀರಾ ಅಂತಂದರೆ ಆಬ್ವಿಯಸ್ಲಿ ನಿಮ್ಮನ್ನು ಹೈರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅವ್ನು ಇಂಜಿನಿಯರ್ಗೆ ಒಂದು 50,000 60,000 ಸ್ಯಾಲ್ರಿ ಕೊಡ್ತಾ ಇದ್ದರೆ, ನಿಮ್ಗೊಂದು ಇಬ್ಬರಿಗೆ ಒಂದು 10,000 20,000 ಸ್ಟೈಫಂಡ್ ಕೊಟ್ಟರೆ 20,000ಅಲ್ಲಿ ಅವನು 50,000 ಎಂಪ್ಲಾಯ್ ಮಾಡೋ ಕೆಲಸನ ಮಾಡಿಸ್ಬೋದಲ್ವಾ. ಆಬ್ವಿಯಸ್ಲಿ ಅದು ಅವನಿಗೆ ವಿನ್ನು. ಸೊ ಅದು ಅವನಿಗೂ ಬೆನಿಫಿಟ್ ಆಗುತ್ತೆ, ನಿಮಗೂ ಬೆನಿಫಿಟ್ ಆಗುತ್ತೆ. ಈ ಅಪ್ರೋಚ್ನ ನೀವು ಫಾಲೋ ಮಾಡಿ, ಇದು ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಅಪ್ರೋಚು ಸ್ಟಾರ್ಟಪ್ನ ಹುಡ್ಕೋದಕ್ಕೆ ಯಾವುದು ಅಂತಂದರೆ, ರೀಸೆಂಟ್ಲಿ ಫಂಡ್ ಆಗಿರುತ್ತೆ ಅಲ್ವಾ ಕಂಪನಿಗಳು, ಆ ಕಂಪನೀಸ್ದು ಲಿಸ್ಟ್ನ ತಗೊಳ್ಳಿ. ಆ ಲಿಸ್ಟ್ ಎಲ್ಲಿ ಸಿಗುತ್ತೆ ಅಂತಂದರೆ, ಈ ವೆಲ್ ಫೌಂಡ್ ಅಂತ ಒಂದು ವೆಬ್ಸೈಟ್ ಇದೆ, ನಾನು ಓವರ್ಲೈಯಲ್ಲಿ ಹಾಕ್ತೀನಿ. ಆ ವೆಬ್ಸೈಟಲ್ಲಿ ನಿಮಗೆ ಯೂಶ್ವಲಿ ಅದ್ರ ಯಾವುದು ರೀಸೆಂಟ್ಲಿ ಫಂಡೆಡ್ ಆಗಿರುತ್ತೆ ಆ ಕಂಪನೀಸ್ದು ಲಿಸ್ಟ್ ಸಿಗುತ್ತೆ. ಆ ಲಿಸ್ಟ್ನ ತೊಗೊಂಡು ಡೈರೆಕ್ಟಾಗಿ ನೀವು ಲಿಂಕ್ಡ್ಇನ್ ಹೋಗಿ, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲಲ್ಲಿ ಆ ಕಂಪನೀಸ್ದು ನೇಮ್ನ ಪೇಸ್ಟ್ ಮಾಡಿ ಅಲ್ಲಿರೋ ಎಂಪ್ಲಾಯೀಸ್ಗಾಗಿರ್ಬೋದು ಅಥವಾ ಅವ್ರದ್ದು ಫೌಂಡರ್ಸ್ಗಾಗಿರ್ಬೋದು, ಅವ್ರಿಗೆ ನೀವು ಟೆಕ್ಸ್ಟ್ನ ಮಾಡಿ ಆಪರ್ಚುನಿಟಿನ ಕೇಳ್ಬೋದು. ಆ್ಯಂಡ್ ಅಲ್ಲೂ ಕೂಡ 10 to 15 ಎಂಪ್ಲಾಯೀಸ್ ಇರೋ ಕಂಪನಿನ ಟಾರ್ಗೆಟ್ ಮಾಡಿ, ಅವರು ಕೂಡ ನಿಮಗೆ ಆಬ್ವಿಯಸ್ಲಿ ಆಪರ್ಚುನಿಟೀಸ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಲಾಸ್ಟ್ ಅಪ್ರೋಚ್ ಯಾವುದು ಅಂತಂದರೆ, ChatGPTಗೆ ಹೋಗಿ ಏಜೆಂಟಿಕ್ ಮೋಡ್ನ ಟರ್ನ್ ಆನ್ ಮಾಡಿ, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನ ಆ್ಯಸ್ ಅ ಇಂಟಿಗ್ರೇಷನ್ ಕನೆಕ್ಟ್ ಮಾಡಿ. ಈ ಕನೆಕ್ಟ್ ಮಾಡಿಬಿಟ್ಟು ನೀವೇ ಒಂದು ಪ್ರಾಂಪ್ಟ್ನ ಕೊಡಿ, ಡೈರೆಕ್ಟಾಗಿ ಯಾವ್ಯಾವುದು ಇಷ್ಟಿಷ್ಟು ಎಂಪ್ಲಾಯೀಸ್ ಇರೋ ಕಂಪನೀಸು, ಇಷ್ಟು ಏಜಲ್ಲಿ ಫಂಡ್ ಆಗಿರೋ ಕಂಪನೀಸ್ನ ನೀನು ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡುವಂಥ ಒಂದು ಪ್ರಾಂಪ್ಟ್ನ ಕೊಟ್ಟು ನೀವು ಆಟೋಮೇಟ್ ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ಆಪರ್ಚುನಿಟಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಲಾಸ್ಟ್ ಒಂದು ಟಾಪಿಕ್ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ನಿಮ್ಮ ಸ್ಟೈಫಂಡ್ ಬಗ್ಗೆ. ನಿಮಗೆ ಆಪರ್ಚುನಿಟಿ ಸಿಗುತ್ತೆ, ಟೆಕ್ನಿಕಲ್ ರೌಂಡ್ಸ್ ಎಲ್ಲ ಕ್ಲಿಯರ್ ಮಾಡ್ತೀರಾ, ಲಾಸ್ಟ್ HR ರೌಂಡಲ್ಲಿ ನಿಮ್ಮ ಸ್ಯಾಲ್ರಿ ಡಿಸ್ಕಷನ್ನ ಮಾಡ್ತಾರೆ ಅಲ್ವಾ, ಆವಾಗ ನೀವು 5,000 ಆಗಿರಲಿ, 10,000 ಆಗಿರಲಿ, 20,000 ಆಗಿರಲಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಟೈಫಂಡ್ನ ಇಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ಕಂಪನೀಸ್ ಹೇಳ್ತಾರೆ ನೀವು ಫ್ರೀಯಾಗಿ ಮಾಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ. ನೀವು ನಿಮ್ಮ ಸ್ಕಿಲ್ಸ್ನ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಡೆಫಿನೆಟ್ಲಿ ದುಡ್ಡು ಇಸ್ಕೊಂಡೇ ಮಾಡಬೇಕು. ಅದು ನಾನು ಸಜೆಸ್ಟ್ ಮಾಡ್ತೀನಿ. ಕೆಲವರು ಫ್ರೀಯಾಗೂ ಮಾಡ್ತಾರೆ, ನಾನು ಕೂಡ ಮಾಡಿದ್ದೀನಿ. ಲೈಕ್ ನಮಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಥವಾ ಒಂದು ಫಸ್ಟ್ ಸ್ಟೆಪ್ಪು ಟೆಕ್ಗೆ ಎಂಟರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ನಾನಿವಾಗ ಏನು ರಿಯಲೈಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ನೀವು ನಿಮ್ಮ ಟೈಮ್ಗೆ, ನಿಮ್ಮ ಸ್ಕಿಲ್ಸ್ಗೆ ವ್ಯಾಲ್ಯೂನ ಕೊಡಿ, ಫ್ರೀಯಾಗಿ ಮಾಡಬೇಡಿ. ಓಕೆನಾ, ಜಾಸ್ತಿ ಆಪರ್ಚುನಿಟೀಸ್ ಸಿಕ್ಕಿದಾಗ ನೀವು ಇದನ್ನು ಟ್ರೈ ಮಾಡ್ಬೋದು, ನೀವು ಸ್ಯಾಲ್ರೀಸ್ನ ಕೇಳ್ಬೋದು. ಓಕೆನಾ, ಇದೊಂದನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳಿ, ಫ್ರೀಯಾಗಿ ಮಾಡಬೇಡಿ. ಸೊ ಇದಿಷ್ಟು ನನ್ನ ಅಪ್ರೋಚು 60 ಡೇಸಲ್ಲಿ ಯಾವ ಥರ ಇಂಟರ್ನ್ಶಿಪ್ನ ತೊಗೋಬೇಕು ಅಂತ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಡೆಫಿನೆಟ್ಲಿ ನಿಮ್ಗೆ ವರ್ಕ್ ಆಗುತ್ತೆ. ಆ್ಯಂಡ್ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ನಾನು ರಿಪ್ಲೈ ಮಾಡ್ತೀನಿ.
ಆ್ಯಂಡ್ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಎಕ್ಸೈಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.